ಸಿದ್ದರಾಮಯ್ಯನವ್ರ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ಸುಮಾರು 2 ವರ್ಷಗಳಾಗ್ತಾ ಬಂತು. 2 ವರ್ಷದಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿಲ್ಲ. ಅಭಿವೃದ್ಧಿ ಶೂನ್ಯ ಸರ್ಕಾರ ಇದು. ಮತ್ತು ಸಮರ್ಪಕವಾದಂಥ ಆಡಳಿತವನ್ನು ಕೂಡ ಮಾಡಿಲ್ಲ. ಇದೊಂದು ಅಸಮರ್ಥ ಸರ್ಕಾರ. ಜನರಿಗೆ ಗ್ಯಾರಂಟಿಗಳ ಹೆಸರಿನಲ್ಲಿ ಮೋಸ ಮಾಡಿ ದಿನನಿತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡೋದರ ಮೂಲಕ ಜನರ ಜೀವನಕ್ಕೆ ಹೊರೆಯಾಗಿರ್ತಕ್ಕಂಥ ಸರ್ಕಾರ ಇದು. ಸಿದ್ದರಾಮಯ್ಯನವರು ಭಾಳ ದೊಡ್ಡ ಪ್ರಮಾಣದಲ್ಲಿ ನಾನು ಅಹಿಂದ ನಾಯಕ ಅಂಥೇಳಿ ಬಡಾಯಿ ಕೊಚ್ಕೊಳ್ತಾರೆ. 42,000 ಕೋಟಿಯಲ್ಲಿ ನಟ್ಟು ಸಿಗ್ತಕ್ಕಂಥದ್ದು ಬರೀ 7,000 ಕೋಟಿ. 50% ಆಯಾ ಡಿಪಾರ್ಟ್ಮೆಂಟಿಗೆ ಹೋಗ್ತದೆ. 42,000 ಕೋಟಿಯಲ್ಲಿ 21,000 ಕೋಟಿ. ಇನ್ನು 21,000 ಕೋಟಿಯಲ್ಲಿ ಸಿದ್ದರಾಮಯ್ಯನವರು ಈ ವರ್ಷ 14,000 ಕೋಟಿ ಗ್ಯಾರಂಟಿಗಳಿಗೆ ಬಳಕೆ ಮಾಡಿಕೊಳ್ತಾರೆ. ಇನ್ನು ಉಳಿದದ್ದು ಕೇವಲ 7,000 ಕೋಟಿ ಮಾತ್ರ. 7,000 ಕೋಟಿಯಿಂದ 1.5 ಕೋಟಿ ದಲಿತರನ್ನ ಉದ್ಧಾರ ಮಾಡ್ತಕ್ಕಂಥ ಸಿದ್ದರಾಮಯ್ಯನವರು. ಇದು ಮೋಸ ಅಲ್ಲದೆ ಬೇರೆ ಏನೂ ಅಲ್ಲ. ಮತ್ತು ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ ಮೇಲೆ ಇಡೀ ರಾಜ್ಯದಲ್ಲಿ 75 ವರ್ಷದ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಆಗದೇ ಇರುವಷ್ಟು ರೈತರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. 3,400 ರೈತರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಬಾಣಂತಿಯರ ಸಾವು ನೀವು ಕೇಳಿದರೆ ಗಾಬರಿ ಆಗ್ತೀರಿ. 730 ಜನ ಬಾಣಂತಿಯರು ಸರ್ಕಾರಿ ಆಸ್ಪತ್ರೆ. ಸಿದ್ದರಾಮಯ್ಯನವ್ರದ್ದು ಒಕ್ಕೂಟದ ವ್ಯವಸ್ಥೆ ಒಳಗೆ ಅದೀವಂತ ತಿಳ್ಕೊಂಡಿಲ್ಲ ಅವರು. ಕೇಂದ್ರ ಸರ್ಕಾರ ಜಾರಿಗೆ ತಂದಿರತಕ್ಕಂಥ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಧಿಕ್ಕರಿಸ್ತಾರೆ, ಒಪ್ತಾ ಇಲ್ಲ. ಒಂದು ಕಡೆ ಜಾತಿ ನಿಂದನೆ, ಇನ್ನೊಂದು ಕಡೆ ಭಾಷೆ ದ್ವೇಷವನ್ನು ಮಾಡ್ತಾ ಇದ್ದಾರೆ. ಇದು ಸಿದ್ದರಾಮಯ್ಯನವರು 2 ವರ್ಷದಲ್ಲಿ ಕೊಟ್ಟಿರ್ತಕ್ಕಂಥ ಕೆಟ್ಟ ಆಡಳಿತದ ಪ್ರತಿಫಲ ಆಯಿತು. ಮೊನ್ನೆ ಬಜೆಟ್ನಲ್ಲಿ ಹೇಳಿದರು, ಮುಸಲ್ಮಾನ್ ಹೆಣ್ಣುಮಕ್ಕಳಿಗಾಗಿ ಪ್ರತ್ಯೇಕ ಡಿಗ್ರಿ ಕಾಲೇಜ್ ಮಾಡ್ತೇನಂತ. ನಮ್ಮ ಶಿಕ್ಷಣ ನೀತಿಯನ್ನು ಎಲ್ಲ ಜಾತಿ, ಎಲ್ಲ ವರ್ಗದ, ಎಲ್ಲ ಧರ್ಮೀಯರ ಮಕ್ಕಳು ಒಟ್ಟಾಗಿ ಒಂದಾಗಿ ಓದಿ ಬೆಳೆದು ಈ ದೇಶದ ಸತ್ ಪ್ರಜೆಗಳಾಗಬೇಕು ಅಂಥೇಳಿ ನಮ್ಮ ಹಿರಿಯರ ಆಸೆ ಮತ್ತು ಸಂವಿಧಾನದ ಆಸೆಯೂ ಕೂಡ ಅದೇ ಇದೆ. ಅದರ ಐಸೋಲೇಟ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀರಿ, ಮುಸಲ್ಮಾನರಿಗೆ ಪ್ರತ್ಯೇಕ ಇಡುವಂಥ ಪ್ರಯತ್ನವನ್ನು ಮಾಡ್ತೀರಿ. ಹಿಂದಿನ ಕಾಲದಲ್ಲಿ ಯಾವ ರೀತಿ ಅಸ್ಪೃಶ್ಯ ಜನಾಂಗದವ್ರನ್ನ ಊರು ಹೊರಗಿಟ್ಟಿದ್ರಿ, ಐಸೋಲೇಟ್ ಮಾಡಿದ್ರಿ, ಆ ರೀತಿ ಇವತ್ತು ಮುಸಲ್ಮಾನರಿಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀರಿ. ಕೊಡಿ ಡಿಗ್ರಿ ಕಾಲೇಜ್, ಒಂದಲ್ಲ 10 ಕೊಡಿ, 10 ಕೊಡಿ. ಮುಸಲ್ಮಾನರ ಹೆಣ್ಣುಮಕ್ಕಳಿಗೆ ಪ್ರತ್ಯೇಕತೆ ಹೇಳಬೇಡಿ. ಇದು ಈ ರಾಜ್ಯ ಶರಣರ ನಾಡು, ಸಂತರ ನಾಡು, ಸೂಫಿ ಸಂತರ ನಾಡಿದು. ನಮಗೆ ಅವ್ರು ಬಿಟ್ಟು ಹೋಗಿರ್ತಕ್ಕಂಥ ಸಂದೇಶ ಏನು? ಎಲ್ಲರೂ ಕೂಡಿ ಬಾಳಬೇಕನ್ನೋದೇ ಸಂದೇಶ. ಅದನ್ನು ನೀವು ಪ್ರತ್ಯೇಕ ಮಾಡಿ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಅವ್ರಿಗೊಂದು ಕಡೆ ಅನ್ಯಾಯ ಮಾಡ್ತಾ ಇದ್ದೀರಿ ಅಂತೇಳಿ ನಾನು ಅಂದ್ರೆ, ನಮ್ಮ ಪಕ್ಷದ ಶಾಸಕರು ವಿಧಾನಸಭೆ ಅಧಿವೇಶನದಲ್ಲಿ ಈ ಸರ್ಕಾರದ ದುರಾಡಳಿತದ ಬಗ್ಗೆ ಎತ್ತಿ ಮಾತನಾಡಿದರೆ, ಈ ಸರ್ಕಾರದ ತಪ್ಪು ನಿರ್ಧಾರಗಳನ್ನು ಎತ್ತಿ ಟೀಕೆ ಟಿಪ್ಪಣಿಗಳನ್ನ ಮಾಡಿದರೆ 18 ಜನರನ್ನ 6 ತಿಂಗಳ ಮಟ್ಟಿಗೆ ಸಸ್ಪೆಂಡ್ ಮಾಡೋದು ಯಾವ ನೀತಿ ಇದು?
ಹಿಂದೆ ನಾವು 30 ವರ್ಷ ಅಧಿಕಾರದಲ್ಲಿದ್ದೇವೆ, 30 ವರ್ಷ ವಿಧಾನಸಭೆ ಒಳಗಿದ್ದೇವೆ. ಸಿದ್ದರಾಮಯ್ಯ ನೋಡಬೇಕು ಒಂದು ಸಾರಿ, ಪ್ರತಿಪಕ್ಷದಲ್ಲಿದ್ದಾಗ ಸಿದ್ದರಾಮಯ್ಯ ಬೆಂಚ್ ಮೇಲೆ ಏರ್ ನಿಂತು, ಸೀಟ್ಗಳ ಏರ್ ಮೇಲೆ ನಿಂತು ತೊಡೆ ತಟ್ಟಿದ್ರು, ಬಾಯಿಗೆ ಬಂದಂಗೆ ಮಾತಾಡಿದರು, ಟೇಬಲ್ ಮೇಲೆ ಎದ್ದು ಕುಣಿದಾಡಿದ್ರು, ಬಾಗಿಲ ಒದ್ದು ಮುರಿದು ಒಳಗಡೆ ಬಂದರು. ಆ ವಿಡಿಯೋ ನೋಡಬೇಕು ಒಂದು ಸಾರಿ. ಅಷ್ಟೇ ಅಲ್ಲ, ಇನ್ನೂ ಒಂದು ಹೇಳ್ತೀನಿ, ವಿಧಾನ ಪರಿಷತ್ನಲ್ಲಿ ಸಭಾಪತಿಯನ್ನು ಎಳೆದಾಡಿದರು ಚೇರ್ ಮೇಲಿಂದ ಕಾಂಗ್ರೆಸ್ನವರು. ನೋಡಬೇಕು ಒಂದು ಸಾರಿ. ನಮಗೂ ಅಧಿಕಾರ ಇತ್ತು, ನಾವು ಸರ್ಕಾರ ನಡೆಸ್ತಿದ್ವಿ, ನಾವು ಅವ್ರನ್ನೆಲ್ಲ ಹೊರಗೆ ಹಾಕ್ಬೋದಲ್ಲ, ಅವ್ರನ್ನ ಶಾಶ್ವತವಾಗಿ ಡಿಸ್ಕ್ವಾಲಿಫೈ ಮಾಡ್ಬೋದಾಗಿತ್ತು. ಆ ಕೆಲಸ ಮಾಡಲಿಲ್ಲ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸರ್ಕಾರದ ತಪ್ಪುಗಳನ್ನ ಎತ್ತಿ ಹೇಳ್ತಕ್ಕಂಥದ್ದು ಪ್ರತಿಯೊಬ್ಬ ಪ್ರಜೆಗೂ ಅಧಿಕಾರ ಇದೆ. ಪ್ರತಿಪಕ್ಷವಾಗಿ ವಿಧಾನಸಭೆಯಲ್ಲಿ ಸಮರ್ಥವಾಗಿ ಅದನ್ನು ಎದುರಿಸಬೇಕಾದಂಥದ್ದು ಪ್ರತಿಪಕ್ಷದ ಜವಾಬ್ದಾರಿ ಕೂಡ ಇದೆ. ಅವ್ರನ್ನ ಅಧಿಕಾರದ ಮದದಿಂದ 6 ತಿಂಗಳ ಇದು ಹೊಸದಲ್ಲ. ಇಲ್ಲ, ಒಂದು ನಿಮಿಷ ನಾನು ಪೂರ್ಣ ಮಾಡ್ತೇನೆ ನಿಮಗೆ ಉತ್ತರ. ಇದು ನಾನು ಯಾಕೆ ಹೇಳಿದೆ ವಿಡಿಯೋ ತೆಗೆದು ನೋಡಿ ಅಂಥೇಳಿ, ಸಿದ್ದರಾಮಯ್ಯನವ್ರು ಏನು ಮಾಡಿದ್ದಾರೆ ಇನ್ನೊಮ್ಮೆ ನೀವು ನೋಡಿಬಿಡಿ. ಒಂದು ನಿಮಿಷ, ನಾವು ನಿಮ್ಮ ಸ್ನೇಹ ಅದು ಎಂತದೇ ಇರಲಿ, ನಿಮ್ಮ ಸ್ನೇಹ ವೈರತ್ವ ವಿಧಾನಸೌಧದಲ್ಲಿ ಎಂತ ಇರಲಿ, ಯಾರು ತಪ್ಪು ಮಾಡಿದ್ದಾರೆ ಅವರ ಮೇಲೆ ಕ್ರಮ ತೆಗೆದುಕೊಳ್ಬೇಕು. ನಾನು ಹೇಳ್ತೇನೆ ಸಸ್ಪೆಂಡ್ ಮಾಡಬೇಕು. 2 ದಿವಸ, 3 ದಿವಸ, 5 ದಿವಸ, 6 ತಿಂಗಳಲ್ಲ. ಸಸ್ಪೆಂಡ್ ನಾವು ಮಾಡಿಲ್ಲ ಅಂತಲ್ಲ, ಹಿಂದೆ ನಾವಿದ್ದಾಗೂ ಮಾಡಿದ್ದೀವಿ. 1 ದಿವಸ 2 ದಿವಸ ಮಾಡಿದ್ವಿ. 6 ತಿಂಗಳ ಮತ್ತು ಹಾಗಿದ್ರೆ ಚೇರ್ ಮೇಲಿಂದ ಎಳೆದಾಡಿದ್ರೆ ಅದನ್ನೇ ಮನಸ್ಸಿಗೆ ಹತ್ಕೊಂಡು ಸತ್ತೋದವ ಪಾಪ ಸಭಾಪತಿ. ಗೊತ್ತಲ್ಲ ನಿಮಗೆ, ಇದೇ ಚಿಕ್ಕಮಗಳೂರು ಜಿಲ್ಲೆಯವರು. ನೀವಿದ್ರಲ್ಲ ಒಳಗಡೆ. ಹಾಂ, ನಾನು ಹೇಳಕತ್ತೇನೆ. ಈಗ ನಮ್ಮ ಸಿಟ್ಟು ಕೈಯಲ್ಲಿರ್ತಕ್ಕಂಥ ಕಾಗದವನ್ನು ಹರಿದು ಎಸೆದಿದ್ದಾರೆ ಸ್ಪೀಕರ್ ಚೇರ್ ಮುಂದೆ. ಕೇಳಿ, ನಾವು ಅವರಂತೆ ಎಳೆದಾಡಿಲ್ಲ.